ಸರ್ಕಾರಿ ಶಾಲೆಗಳು ಅಂದರೆ ಮೂಗು ಮುರಿಯುವವರೇ ಅದೆಷ್ಟೋ ಜನರು. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಿಗುವ ವಾತಾವರಣ ಬೇರೆಲ್ಲೂ ಸಿಗಲು ಸಾಧ್ಯವೇ ಇಲ್ಲ. ಇಂತಹ ಸರ್ಕಾರಿ ಶಾಲೆಗಳಲ್ಲಿ ಹಲವೆಡೆ ಮೂಲಭೂತ ಸೌಕರ್ಯಗಳ ಕೊರತೆಗಳಿವೆ. ಕೆಲವು ಶಾಲೆಗಳ ಗೋಡೆಗಳ ಬಣ್ಣ ಮಾಸಿದ್ದು ಗೋಡೆಗಳು ಸಹ ಈಗಲೋ ಆಗಲೋ ಅನ್ನುವಂತಿವೆ. ಆದರೆ ಬಣ್ಣ ಮಾಸಿದ ಸರ್ಕಾರಿ ಶಾಲೆಗೆ ಬಣ್ಣ ಬಳಿದು ಗೋಡೆ ಮೇಲೆ ವರ್ಲಿ ಕಲೆಯ ಚಿತ್ತಾರ ಬಿಡಿಸಿ ಹಾವೇರಿ ನಗರದ ಜಿಎಚ್ ಕಾಲೇಜಿನ ಎನ್ಎಸ್ಎಸ್ ಘಟಕದವರು ಸರ್ಕಾರಿ ಶಾಲೆಗಳ ಅಂದ ಚಂದವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ. ಹೌದು, ಪ್ರಸ್ತುತ ವರ್ಷ ಸುಮಾರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ 4 ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿದು ಸರ್ಕಾರಿ ಶಾಲೆಗಳ ಅಂದ ಚಂದವನ್ನು ಹೆಚ್ಚಿಸುತ್ತಿದ್ದಾರೆ. ಪ್ರಸ್ತುತ ವರ್ಷ ಮೇ 30ರಂದು ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳು ಆರಂಭವಾಗಲಿವೆ. ಸರ್ಕಾರಿ ಶಾಲೆಗಳು ಸಹ ಮಕ್ಕಳಿಂದ ತುಂಬಿ ತುಳುಕಲಿವೆ. ಈ ಹಿನ್ನೆಲೆಯಲ್ಲಿ ಜಿಎಚ್ ಕಾಲೇಜಿನ ಎನ್ಎಸ್ಎಸ್ ಘಟಕದ 15 ವಿದ್ಯಾರ್ಥಿಗಳ ತಂಡ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚಿ ಶಾಲಾ ಗೋಡೆಗಳ ಮೇಲೆ ವರ್ಲಿ ಚಿತ್ರಗಳನ್ನು ಬಿಡಿಸುವಲ್ಲಿ ನಿರತರಾಗಿದ್ದಾರೆ. ಹಾವೇರಿ ತಾಲೂಕಿನ ತೋಟದಯಲ್ಲಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡಕ್ಕೆ ವಿದ್ಯಾರ್ಥಿನಿಯರು ಸೇರಿಕೊಂಡು ಬಣ್ಣ ಹಚ್ಚುತ್ತಿದ್ದಾರೆ. ಕಳೆದ 3 ದಿನಗಳಿಂದ ಶಾಲೆಯ ಆವರಣವನ್ನು ಸ್ವಚ್ಛಗೊಳಿಸಿದ ವಿದ್ಯಾರ್ಥಿಗಳು ಹಾಳಾಗಿರುವ ಹಾಗೂ ಕಿತ್ತು ಹೋಗಿರುವ ಹಳೆಯ ಬಣ್ಣವನ್ನು ಕಿತ್ತು ಹೊಸ ಬಣ್ಣ ಬಳಿಯುತ್ತಿದ್ದಾರೆ. ಎನ್ಎಸ್ಎಸ್ನ ಪ್ರತಿಯೊಂದು ವಿದ್ಯಾರ್ಥಿಗಳು ಭಿನ್ನವಾದ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಕಳೆದ 2 ದಿನಗಳಿಂದ ವಿವಿಧ ಬಣ್ಣ ಬಳಿದ ವಿದ್ಯಾರ್ಥಿಗಳು ಗುರುವಾರ ಶಾಲಾ ಗೋಡೆಗಳಿಗೆ ಅಂತಿಮ ಸ್ಪರ್ಶ ನೀಡಿದರು. ನಾವು ಬೆಳೆದಿದ್ದು ಕನ್ನಡ ಶಾಲೆಯಿಂದಾನೆ, ನಮಗೆ ಪಾಠ ಕೊಟ್ಟಿದ್ದು ಕನ್ನಡ ಶಾಲೆಯಿಂದ, ವಿದ್ಯೆ ಕೊಟ್ಟಿದ್ದು ಕನ್ನಡ ಶಾಲೆ. ಅದಕ್ಕಾಗಿ ಅದನ್ನು ಬೆಳೆಸಬೇಕು, ಉಳಿಸಬೇಕು, ಇನ್ನೂ ಅದನ್ನು ಹೆಚ್ಚು ಫೇಮಸ್ ಮಾಡಬೇಕು. ಪ್ರೈವೇಟ್ ಸ್ಕೂಲ್ಗಳಿಗಿಂತನೂ ಹೆಚ್ಚು ಸ್ಟೂಡೆಂಟ್ಸ್ ಇಲ್ಲಿ ಬಂದು ಜೀವನದಲ್ಲಿ ಇದನ್ನಾಗಬೇಕು, ಸಾಧನೆ ಮಾಡಬೇಕು ಅಂತಂದು ಹೇಳಿಬಿಟ್ಟು ಕನ್ನಡ ಶಾಲೆ ನಾವು ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕಾಲೇಜ್ ವತಿಯಿಂದ ಎನ್ಎಸ್ಎಸ್ ವತಿಯಿಂದ ಇದು 4ನೇ ಶಾಲೆ. ಈ ಶಾಲೆಗೆ ಬಣ್ಣ ಬಳಿದು ವರ್ಲಿ ಆರ್ಟನ್ನು ಮಾಡಿ ಇದನ್ನು ಸುಂದರವಾಗಿ ಮಾಡಿ ಅಡ್ಮಿಷನ್ಸ್ಗಳನ್ನು ಹೆಚ್ಚು ಮಾಡಿ ಒಟ್ಟು ನಮ್ಮ ರಾಜ್ಯ, ನಮ್ಮ ಕರ್ನಾಟಕ ಶಾಲೆಗಳೆಲ್ಲವೂ, ಸರ್ಕಾರಿ ಶಾಲೆಗಳೆಲ್ಲವೂ ಬೆಳಿಬೇಕನ್ನೋದೇ ನಮ್ಮ ಈ ಒಂದು ಕಾರ್ಯದ ಉದ್ದೇಶವಾಗೈತಿ. ಹಾವೇರಿ ಜಿಎಚ್ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯ ಗೋಡೆಗಳ ಮೇಲೆ ಕಾರ್ವಿ ಕಲೆಯನ್ನು ಅನಾವರಣಗೊಳಿಸಿದ್ದಾರೆ. ಎನ್ಎಸ್ಎಸ್ ವತಿಯಿಂದ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಬಳಿಯುವ ಅಭಿಯಾನವನ್ನು ನಡೆಸಲಾಗುತ್ತಿದೆ. ಈಗಾಗಲೇ ಹಾವೇರಿಯ ಮುನ್ಸಿಪಲ್ ಹೈಸ್ಕೂಲು, ಕಳ್ಳಿಹಾಳ ಗ್ರಾಮದ ಸರ್ಕಾರಿ ಶಾಲೆ, ತವರಮೆಳ್ಳಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಬಳಿದಿದ್ದಾರೆ. ಈಗ ತೋಟದಯಲ್ಲಾಪುರ ಗ್ರಾಮದ ಸರ್ಕಾರಿ ಶಾಲೆಗೆ ಬಣ್ಣ ಬಳಿಯುವ ಕೆಲಸ ಮಾಡಿ ಗುರುವಾರ ಶಾಲೆಗೆ ಅಂತಿಮ ಟಚ್ಅಪ್ ನೀಡಿದರು. ಗ್ರಾಮಸ್ಥರ ಸಹಕಾರ ಹಾಗೂ ಜಿಎಚ್ ಕಾಲೇಜಿನ ಶಾಲಾ ಆಡಳಿತ ಮಂಡಳಿಯ ಸಹಕಾರದಿಂದ ಶಾಲೆಯನ್ನು ಎನ್ಎಸ್ಎಸ್ ಘಟಕದ ವತಿಯಿಂದ ಅಂದ ಚಂದಗೊಳಿಸಲಾಗಿದೆ. ಇದಕ್ಕೆ ಎನ್ಎಸ್ಎಸ್ ಘಟಕದ ಸ್ವಯಂ ಸೇವಕರು, ದಾನಿಗಳ ಸಹಕಾರ ಅಪಾರವಾಗಿದೆ. ಎನ್ಎಸ್ಎಸ್ ಅಂದರೆ ಸೇವೆ ಎಂದರ್ಥ. ಇದರಿಂದ ಕನ್ನಡ ಶಾಲೆಗಳು ಉಳಿಯಬೇಕು, ಕನ್ನಡ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಧಿಕವಾಗಬೇಕು ಎನ್ನುವ ಉದ್ದೇಶದಿಂದ ಹಾವೇರಿ ಜಿಎಚ್ ಕಾಲೇಜಿನ ಎನ್ಎಸ್ಎಸ್ ಘಟಕದವರು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಬಳಿಯುವ ಅಭಿಯಾನವನ್ನು ಕೈಗೊಂಡಿದ್ದಾರೆ. ಎನ್ಎಸ್ಎಸ್ ಘಟಕದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಈ ಹಿಂದೆ ಇದ್ದ ಚಿಂತನೆ ಬದಲಾಗಬೇಕಿದೆ. ಸುಮಾರು ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲ 3 ವರ್ಷದವರು ಸೇರಿ ಒಂದು 20 ಜನ ಸ್ಟೂಡೆಂಟ್ಸ್ ಇದ್ದೀವಿ. ಅವರೆಲ್ಲರೂ ಬಂದು ಸರ್ಕಾರಿ ಶಾಲೆ ಇದು 3ನೇ ದಿವಸ ಸರ್ ಬಣ್ಣ ಬಳಿತಿರೋದು. ಖುಷಿ ಅನ್ಸುತ್ತೆ ಸರ್. ಬರೀ ಪಾಠ ಕಾಲೇಜು ಅನ್ನೋದಲ್ಲದೆ ಇದೊಂಥರ ಪಠ್ಯೇತರ ಚಟುವಟಿಕೆ, ಸೇವೆ ಅನ್ನೋದು ಒಂದು ಕಲಿಕೆ ಒಂದು ಭಾಗ ಆದ್ರೆ ವಿದ್ಯಾರ್ಥಿಗಳಲ್ಲೂ ಒಂದು ರೀತಿಯ ನೈತಿಕತೆ ಅಥವಾ ಒಂದು ಸೇವಾ ಮನೋಭಾವನೆ ಅನ್ನುವಂಥದ್ದು ಇನ್ನೂ ದೃಢವಾಗುತ್ತೆ. ಅಷ್ಟೇ ಅಲ್ಲದೆ ಇದು ನೋಡೋರ್ಗೂ ಒಂದು ಆದರ್ಶ ಆಗುತ್ತೆ. ವಿದ್ಯಾರ್ಥಿಗಳು ಹೆಂಗೆ ಮಾಡ್ತಿದ್ದಾರೆ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಅನ್ನೋಂಥ ಮನೋಭಾವನೆ ಎಲ್ರಿಗೂ ಬರಲಿಕ್ಕೆ ಸಾಧ್ಯ ಐತೆ ಅಂತ. ಎನ್ಎಸ್ಎಸ್ ಘಟಕದಿಂದ ಮಾಡಿದ ಸೇವೆಯನ್ನು ಗ್ರಾಮಸ್ಥರು ಯಾವತ್ತೂ ಮರೆಯುವುದಿಲ್ಲ. ಈಗಲೂ ಆ ಗ್ರಾಮಕ್ಕೆ ಹೋದರೆ ಅಲ್ಲಿಯ ಜನ ನೀಡುವ ಪ್ರೀತಿ ನೋಡಿದರೆ ನಮಗೆ ಹೆಚ್ಚು ಖುಷಿಯಾಗುತ್ತದೆ. ಸೇವೆ ಎನ್ನುವುದು ಸಹ ಕಲಿಕೆಯ ಒಂದು ಭಾಗ. ದಿನನಿತ್ಯ ಆಟ ಪಾಠಗಳು ಇರುತ್ತವೆ. ಆದರೆ ಈ ರೀತಿಯ ಸೇವೆ ಮಾಡುವುದು ಹೊಸ ಅನುಭವ ನೀಡುತ್ತದೆ. ವಿದ್ಯಾರ್ಥಿಗಳಲ್ಲಿ ನೈತಿಕತೆ ಬರಲು, ಸೇವಾ ಭಾವ ಬರಲು ಈ ರೀತಿಯ ಚಟುವಟಿಕೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ನಮ್ಮ ಬದುಕಿಗೆ ಬಣ್ಣ ತಂದ ಶಾಲೆಗಳು ಸರ್ಕಾರಿ ಶಾಲೆಗಳು. ಅವುಗಳಿಗೆ ಇವತ್ತು ನಾವು ಬಣ್ಣ ಹಚ್ಚುತ್ತಿದ್ದೇವೆ. ಇದು ತುಂಬಾ ಖುಷಿ ನೀಡಿತು ಎಂದು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಬಳಿಯುತ್ತಿರುವ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಳೆದ 2 ದಿನಗಳಿಂದ ಶಾಲೆಯ ಆವರಣ ಶುಚಿಗೊಳಿಸಿ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಬಣ್ಣ ಹಚ್ಚಿ ಕೊನೆಯ ದಿನ ವರ್ಲಿ ಆರ್ಟ್ ಬಿಡಿಸಿದ್ದಾರೆ. ಎನ್ಎಸ್ಎಸ್ ಘಟಕದ ಈ ಕಾರ್ಯಕ್ಕೆ ಗ್ರಾಮಸ್ಥರು ಸಹ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.
ಕೇಲಿ ಸಂಸ್ಥೆಯ GH ಕಾಲೇಜಿನ NSS ಘಟಕದ ವತಿಯಿಂದ ಕನ್ನಡದ ಶಾಲೆಗೆ ಬಣ್ಣ ಎನ್ನುವಂಥ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಹಿಂದಿನ 3 ಸ್ಕೂಲ್ಗಳಿಗೆ ಯಶಸ್ವಿಯಾಗಿ ಬಣ್ಣವನ್ನು ಪೂರೈಸಿ ತೋಟದ ಯಲ್ಲಾಪುರದ ಈ ಶಾಲೆಗೆ ನಾವು ಬಣ್ಣವನ್ನು ಹಚ್ಚಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ಸ್ವಯಂ ಸೇವಕರ ಜೊತೆಗೂಡಿ ಬಂದಿದ್ದೀವಿ. ಇಲ್ಲಿ ಸ್ಥಳೀಯರ ಸಹಕಾರ, SDMC ಸಹಕಾರ ಮತ್ತು ಶಿಕ್ಷಕರ ಸಹಕಾರದೊಂದಿಗೆ, ದಾನಿಗಳ ಸಹಕಾರದೊಂದಿಗೆ ಕನ್ನಡ ಶಾಲೆಗೆ ನಾವು ಬಣ್ಣವನ್ನು ಬಳಿತಾ ಇದ್ದೀವಿ. ಅದ್ರ ಜೊತೆಗೆ ವರ್ಲಿ ಆರ್ಟನ್ನು ಕೂಡ, ರೇಖಾಚಿತ್ರಗಳನ್ನು ಕೂಡ ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರಿ ಶಾಲೆಗಳು ಅಂದರೆ ಮೂಗು ಮುರಿಯುವವರೇ ಹೆಚ್ಚು. ಅಂತಹದರಲ್ಲಿ NSS ಘಟಕದ ವತಿಯಿಂದ ಈ ರೀತಿಯ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಅವುಗಳ ಅಂದ ಚಂದ ಹೆಚ್ಚಿಸಿದ್ದು ಮಾದರಿಯ ಕೆಲಸವಾಗಿದೆ. ಈ ರೀತಿಯ ಕೆಲಸಗಳನ್ನು ಎಲ್ಲ ಕಾಲೇಜುಗಳಲ್ಲಿರುವ NSS ಘಟಕಗಳು ನಿರ್ವಹಿಸಿದರೆ ಸರ್ಕಾರಿ ಶಾಲೆಗಳ ಅಂದ ಚಂದ ಹೆಚ್ಚುವುದಲ್ಲದೆ ಸರ್ಕಾರಿ ಶಾಲೆಗಳ ಉಳಿವಿನ ಜೊತೆಗೆ ಸರ್ಕಾರಿ ಶಾಲೆಗಳತ್ತ ಮಕ್ಕಳು, ಪೋಷಕರು ಆಕರ್ಷಿತರಾಗಿ ಸರ್ಕಾರಿ ಶಾಲೆಗಳ ಮಕ್ಕಳ ದಾಖಲಾತಿ ಸಹ ಹೆಚ್ಚಾಗಲಿದೆ. ಒಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಬಳಿದು ಸರ್ಕಾರಿ ಶಾಲೆಗಳ ಅಂದ ಚಂದ ಹೆಚ್ಚಿಸುವ ಕೆಲಸಕ್ಕೆ ಮುಂದಾಗಿರುವ ಹಾವೇರಿ ನಗರದ GH ಕಾಲೇಜಿನ NSS ಘಟಕದ ಕಾರ್ಯ ಶ್ಲಾಘನೀಯವೇ ಸರಿ. ಕೇಲಿ ಸಂಸ್ಥೆಯ GH ಕಾಲೇಜಿನ NSS ಘಟಕದ ವತಿಯಿಂದ ಕನ್ನಡದ ಶಾಲೆಗೆ ಬಣ್ಣ ಎನ್ನುವಂಥ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಹಿಂದಿನ 3 ಸ್ಕೂಲ್ಗಳಿಗೆ ಯಶಸ್ವಿಯಾಗಿ ಬಣ್ಣವನ್ನು ಪೂರೈಸಿ ತೋಟದ ಯಲ್ಲಾಪುರದ ಈ ಶಾಲೆಗೆ ನಾವು ಬಣ್ಣವನ್ನು ಹಚ್ಚಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ಸ್ವಯಂ ಸೇವಕರ ಜೊತೆಗೂಡಿ ಬಂದಿದ್ದೀವಿ. ಇಲ್ಲಿ ಸ್ಥಳೀಯರ ಸಹಕಾರ, SDMC ಸಹಕಾರ ಮತ್ತು ಶಿಕ್ಷಕರ ಸಹಕಾರದೊಂದಿಗೆ, ದಾನಿಗಳ ಸಹಕಾರದೊಂದಿಗೆ ಕನ್ನಡ ಶಾಲೆಗೆ ನಾವು ಬಣ್ಣವನ್ನು ಬಳಿತಾ ಇದ್ದೀವಿ. ಅದ್ರ ಜೊತೆಗೆ ವರ್ಲಿ ಆರ್ಟನ್ನು ಕೂಡ, ರೇಖಾಚಿತ್ರಗಳನ್ನು ಕೂಡ ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಮುಖ್ಯ ಉದ್ದೇಶ NSSD ಸೇವೆ ಎನ್ನುವಂಥದ್ದು. ಆ ಸೇವೆಯ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಮತ್ತು ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಪ್ರವೇಶಾತಿ ಸಂಖ್ಯೆ ಕೂಡ ಹೆಚ್ಚಾಗಬೇಕು ಎನ್ನುವಂಥ ಉದ್ದೇಶ ಕೂಡ ನಮಗಿದೆ. ಅದಾಗಬೇಕು ಅಂತ ಹೇಳಿದ್ರೆ ಶಾಲೆಗಳು ಕೂಡ ನೋಡಲಿಕ್ಕೆ ಅದ್ಭುತವಾಗಿರಬೇಕು, ಮಕ್ಕಳನ್ನು ತನ್ನತ್ತ ಸೆಳೆಯುವ ಹಾಗಿರಬೇಕು. ಆ ಕಾರಣಕ್ಕಾಗಿ ಇಲ್ಲಿ ಸುಂದರವಾದಂಥ ರೇಖಾಚಿತ್ರಗಳನ್ನು ಮೂಡಿಸುವಂಥ ಪ್ರಯತ್ನವನ್ನು ನಮ್ಮ NSSನ ಸ್ವಯಂ ಸೇವಕರು ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಹಾವೇರಿ ವಿಶ್ವವಿದ್ಯಾಲಯ ಆಗಿರಬಹುದು, ನಮ್ಮ ಶಾಲೆ, ನಮ್ಮ ಕಾಲೇಜ್ ಆಗಿರಬಹುದು, ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಹೃದಯದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಆದ್ದರಿಂದ ಇಂದು ಈ ಸ್ಕೂಲ್ ಎನ್ನುವಂಥದ್ದು ಹೊಸ ರೂಪದೊಂದಿಗೆ ನಮ್ಮೆದುರು ಶೋಭಿಸ್ತಾ ಇದೆ. ನಾವು ಬೆಳೆದಿದ್ದು ಕನ್ನಡ ಶಾಲೆಯಿಂದಾನೆ, ನಮಗೆ ಪಾಠ ಕೊಟ್ಟಿದ್ದು ಕನ್ನಡ ಶಾಲೆಯಿಂದ, ವಿದ್ಯೆ ಕೊಟ್ಟಿದ್ದು ಕನ್ನಡ ಶಾಲೆ. ಅದಕ್ಕಾಗಿ ಅದನ್ನು ಬೆಳೆಸಬೇಕು, ಉಳಿಸ್ಬೇಕು, ಇನ್ನೂ ಅದನ್ನು ಹೆಚ್ಚು ಫೇಮಸ್ ಮಾಡಬೇಕು. ಪ್ರೈವೇಟ್ ಸ್ಕೂಲ್ಗಳಿಗಿಂತನೂ ಹೆಚ್ಚು ಸ್ಟೂಡೆಂಟ್ಸ್ ಇಲ್ಲಿ ಬಂದು ಜೀವನದಲ್ಲಿ ಇದನ್ನಾಗಬೇಕು, ಸಾಧನೆ ಮಾಡಬೇಕು ಅಂತಂದು ಹೇಳಿಬಿಟ್ಟು ಕನ್ನಡ ಶಾಲೆ ನಾವು ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕಾಲೇಜ್ ವತಿಯಿಂದ, NSS ವತಿಯಿಂದ ಇದು 4ನೇ ಶಾಲೆ. ಈ ಶಾಲೆಗೆ ಬಣ್ಣ ಬಳಿದು ವರ್ಲಿ ಆರ್ಟನ್ನು ಮಾಡಿ ಇದನ್ನು ಸುಂದರವಾಗಿ ಮಾಡಿ ಅಡ್ಮಿಷನ್ಸ್ಗಳನ್ನು ಹೆಚ್ಚು ಮಾಡಿ ಒಟ್ಟು ನಮ್ಮ ರಾಜ್ಯ, ನಮ್ಮ ಕರ್ನಾಟಕ ಶಾಲೆಗಳೆಲ್ಲವೂ, ಸರ್ಕಾರಿ ಶಾಲೆಗಳೆಲ್ಲವೂ ಬೆಳಿಬೇಕನ್ನೋದೇ ನಮ್ಮ ಈ ಒಂದು ಕಾರ್ಯದ ಉದ್ದೇಶವಾಗೈತಿ. ಸರ್, 3-4 ದಿನದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಮೊದಲಿಗೆ ಬಂದು ಇದನ್ನೆಲ್ಲ ಸ್ವಚ್ಛ ಮಾಡಿದ್ವಿ, ಗೋಡೆಗಳನ್ನೆಲ್ಲ ಸ್ವಚ್ಛ ಮಾಡಿ, ಆಮೇಲೆ ಇವತ್ತು ಬಣ್ಣಗಳನ್ನು ಬಳಿದು ಅದನ್ನು ನೀಟ್ ಮಾಡಿ, ಆಮೇಲೆ ಇವತ್ತಿಗೆ ವರ್ಲಿ ಆರ್ಟನ್ನು ಮಾಡ್ತಾಯಿದ್ದೀವಿ ಸರ್. ಒಂದು 3-4 ಜನ ಆರ್ಟಿಸ್ಟ್ ಬಂದಿದ್ದೀವಿ, ಅವರೆಲ್ಲ ಸೇರಿ ಇದನ್ನು ಮಾಡ್ತಿದ್ವಿ.